ರೀ ಏನಾಯಿತು? ನನಗೊಂದು ಅರ್ಥ ಆಗ್ತಿಲ್ಲ. ಸಮರ್ಥ್ ನನ್ನ ವಿರುದ್ಧ ಮಾತಾಡ್ದ ಅಂತ ಅಭಿ ಅವನಿಗೆ ಬೈದ. ಹಾಗಾದರೆ ಅವನು ಇಂಡೈರೆಕ್ಟಾಗಿ ನನ್ನ ಅಣ್ಣ ಅಂತ ವಹಿಸ್ಕೊಂಡು ಬಂದ ಅಂತ ಖುಷಿ ಪಡ್ಲೋ, ಅಥವಾ ಅವನ ವಿಷಯದಲ್ಲಿ ಸಮರ್ಥಕ್ಕೆ ಬೈದೆ ಅಂತ ಬೇಜಾರು ಮಾಡ್ಕೊಳ್ಳೋ, ಏನು ಗೊತ್ತಾಗ್ತಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಸಮರ್ಥ್ ಅವ್ರಿಗೆ ನೀವು ಬೈದ್ರಾ? ಹೌದು ಪುಣ್ಯ, ನಾನಾಗಿ ಬೈದಿಲ್ಲ ಅಂದಿದ್ರೆ ಸಮರ್ಥ್ ಅಭಿ ಮಾತಿಗೆ ಮಾತು ಬೆಳೆಸಿ ಜಗಳ ಆಡೋವರೆಗೂ ಹೋಗ್ತಿದ್ರು. ಹಾಗಿದ್ರೆ ನೀವು ಮಾಡಿದ್ದು ಒಳ್ಳೇದೇ ಆಯಿತು ಬಿಡಿ. ಸಮರ್ಥ್ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಆಗುತ್ತೆ. ಅವ್ರೇನೂ ಅಂದ್ಕೊಳ್ಳಲ್ಲ. ಪುಣ್ಯ, ಇದೇನಿದು ಹೊಸ ಚೈನು? ಯಾವಾಗ ತಗೊಂಡೆ? ನಾನು ನಿಮಗೆ ಹೇಳಿದೆ ಏನಾದರೂ ತೊಗೊಳ್ತೀನ? ಇದು ನನಗೆ ಅಮ್ಮ ಕೊಟ್ಟಿದ್ದು. ಹೌದಾ? ನೋಡು, ಅಮ್ಮ ನಿನಗೆ ಸರ ತೋರಿಸ್ತಾರೆ, ಎಷ್ಟು ಪ್ರೀತಿಯಿಂದ ಕಾಳಜಿ ಮಾಡ್ತಾರೆ. ಆದರೆ ನನ್ನ ಮಾತ್ರ ಮಾತಾಡ್ಸಲ್ಲ. ನಾನು ನಿಜವಾಗ್ಲೂ ಅಮ್ಮನಿಗೆ ಅಷ್ಟು ಹರ್ಟ್ ಮಾಡಿದ್ದೀನ? ಹೌದು, ಹರ್ಟ್ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲಾಂದರೆ ಅಮ್ಮ ಯಾಕೆ ನನ್ನ ಹತ್ರ ಮಾತಾಡೋದೇ ಬಿಡ್ತಿದ್ರು? ಆದರೂ ಅಮ್ಮನ ಜೊತೆ ಮಾತಾಡದೆ ಹೇಗಿರಲಿ ಪುಣ್ಯ? ಅವ್ರ ಜೊತೆ ಮಾತಾಡಿ 13 ಗಂಟೆ ಆಯಿತು. ಅವನ್ನ ನಾನು ಹೆತ್ತ ಅಮ್ಮನ ಥರನೇ ನೋಡ್ತಿದ್ದೀನಿ. ಅಂಥದ್ರಲ್ಲಿ ಮಾತಾಡದೇ ಇರೋದಂದರೆ ತುಂಬ ಸಂಕಟ ಆಗತ್ತೆ ಪುಣ್ಯ. ಪೂರ್ಣಿ, ಅಮ್ಮ ಏನಾದರೂ ಬೇಕಿತ್ತಾ? ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು. ಅದಕ್ಕೆ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳಕ್ಕೆ ಬಂದೆ. ಬರ್ತೀನಮ್ಮ. ಅಮ್ಮ, ನಾನು ಬರ್ತೀನಿ. ಸರಿ ಪೂರ್ಣಿ, ನೀನು ರೆಡಿ ಆಗಿಬಿಡ್ಬಾ, ನಾನು ಕಾಯ್ತಾ ಇರ್ತೀನಿ. ನಾನು ರೆಡಿನೇ ಇದ್ದೀನಿ ಅಮ್ಮ, ಬನ್ನಿ ಹೋಗೋಣ. ಅಮ್ಮ, ನನ್ನ ಜೊತೆ ಮಾತಾಡಿ. ಅಮ್ಮ, ದೇವಸ್ಥಾನಕ್ಕೆ ನಾನು ಬರ್ತೀನಿ. ಅಮ್ಮ, ಅಮ್ಮ ಪ್ಲೀಸ್. ಬರೀ ಫೋಟೋ ನೋಡ್ತಾ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಮಗಳ ಬಗ್ಗೆ ಏನೋ ವಿಷಯ ಹೇಳು. ಅವಳನ್ನ ಬಿಟ್ಟು ಬಂದಾಗ ಬಟ್ಟೆ ಏನು ಹಾಕಿದ್ಲು, ಆ ಮಚ್ಚೆ ಗುರ್ತು ಅದು ಇದು ಅಂತ ಏನೋ ಹೇಳ್ತಿದ್ರಲ್ಲ, ಏನದು? ಈಗ ನೀನು ಹೇಳಿಲ್ಲ ಅಂದರೆ ನಿನ್ನ ಮಗಳು ಸಿಗೋದು ತುಂಬ ಕಷ್ಟ ಆಗುತ್ತೆ. ನಾನು ಅವತ್ತೇ ಹೇಳಿದ್ನಲ್ಲ, ನನ್ನ ಮಗಳ ಬಗ್ಗೆ ನಾನು ಯಾವ ವಿಷಯನೂ ಹೇಳಲ್ಲ. ನಿಮ್ಮ ಸ್ವಾರ್ಥಕ್ಕೆ ನನ್ನ ಮಗಳು ಬಲಿ ಆಗೋದು ನನಗಿಷ್ಟ ಇಲ್ಲ. ಹೇಗೆ ಹುಡ್ಕೋದವನ್ನ ಏನು ಮಾಡೋದು? ಪಾಪು, ತಿಂಡಿ ತಿಂದ್ಯಾ? ಹಾಂ, ಮಧ್ಯಾಹ್ನ ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀನಿ, ನೀನು ನನ್ನ ಜೊತೆಗೆ ಊಟ ಮಾಡಬೇಕು. ಪರವಾಗಿಲ್ಲ ಮೇಡಮ್, ನನ್ನ ಹೆಂಡತಿ ನನಗೆ ಬಾಕ್ಸ್ ಕೊಟ್ಟು ಕಳಿಸಿದ್ದಾಳೆ. ನೀವು ಹೇಗಿದ್ದೀರಾ? ಹುಷಾರಾ? ನಾನು ಹುಷಾರಾಗಿದ್ದೀನಿ. ನಡಿ ಹೊರಡೋಣ. ಬನ್ನಿ ಕೂತ್ಕೊಳ್ಳಿ. ಸಮರ್ಥ್, ನೀನು ಇಲ್ಲೇ ಇರೋ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ. ಹಾಂ, ಬೇಡ ಪಾಪು, ಅವ್ರಿಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಸುಮ್ಮನೆ ಯಾಕೆ ಬರಬೇಕು? ನೀನ ನಡಿ. ಇಲ್ಲ ಇಲ್ಲ, ಆಫೀಸಲ್ಲಿ ಏನೂ ಕೆಲಸ ಇಲ್ಲ. ಬನ್ನಿ, ನಾನು ನಿಮ್ಮ ಜೊತೆನೇ ಬರ್ತೀನಿ. ಬನ್ನಿ.
ಇವತ್ತು ನನ್ನ ಗಂಡ ನನ್ನ ಮಗಳ ಬಗ್ಗೆ ಸುಳಿವು ಕೇಳಿದ್ರು, ಆದರೆ ನಾನೇನೂ ಹೇಳಿಲ್ಲ. ಅವಳ ಬಗ್ಗೆ ಅವ್ರಿಗೆ ಏನೂ ಹೇಳಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೂ ಅವ್ರು ಕೇಳ್ತಿದ್ದಾಗ ನನ್ನ ಮಗಳು ನನಗೆ ತುಂಬ ನೆನಪಾದ್ಲು. ಅವಳ ಮೊಣಕೈಯಲ್ಲಿ ಗಾಯದ ಗುರ್ತಾಗಿತ್ತು, ಅಂಗೈಯಲ್ಲೂ ಒಂದು ಮಚ್ಚೆ ಇತ್ತು. ಅವಳನ್ನ ಈ ಮನೆಯಿಂದ ಕರ್ಕೊಂಡು ಹೋಗಿದ್ದಿನ ಅವಳು ಗುಲಾಬಿ ಬಣ್ಣದ ಫ್ರಾಕ್ ಹಾಕ್ಕೊಂಡಿದ್ಲು. ಇಷ್ಟು ಸಾಕು ನನಗೆ. ನಾನು ಹುಡುಕ್ತೀನಿ. ಮೇಡಮ್ ನೀವು ಹೋಗಿ ಬನ್ನಿ, ನಮಗೂ ಅವ್ರಿಗೂ ಆಗಿ ಬರಲ್ಲ. ನಾ ಇಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಸಮರ್, ಅಭಿ ವಿಷಯದಲ್ಲಿ ಹಾಗೆ ಮಾತಾಡಿದ್ದಕ್ಕೆ ನನ್ನ ಮೇಲೆ ಬೇಜಾರಿದೆಯಾ? ನಿಮ್ಮ ಮೇಲೆ ನಾನೇ ಬೇಜಾರು ಮಾಡ್ಕೊಳ್ಳಿ ಸರ್. ನೀವು ನನಗೆ ಸಂಬಳ ಕೊಡೋರು. ನಿಮ್ಮ ವಿಷಯದಲ್ಲಿ ನಾನೇ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅನ್ಸುತ್ತೆ. ಪರವಾಗಿಲ್ಲ ಸಮರ್, ನಿನ್ನ ಇಮೋಷನ್ಸು ನನಗೆ ಅರ್ಥ ಆಗತ್ತೆ. ನಾನು ಅದೇ ಫೀಲಲ್ಲೇ ಇದ್ದೀನಿ. ಅಮ್ಮ ಯಾವತ್ತೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವರೇ ಅಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ರು ತಕ್ಷಣ ಕ್ಷಮಿಸಿ ನನ್ನ ಪ್ರೀತಿನ ಮಾತಾಡ್ಸಿದ್ರು. ಆದರೆ ಈ ಸಲ ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಮ್ಮ ನಿನ್ನ ಜೊತೆ ಇದ್ದಾಗಲೂ ಹೀಗೆ ಕೋಪ ಮಾಡ್ಕೋತಿದ್ರಾ? ನಾನು ಇಡೀ ಲೈಫಲ್ಲಿ ನಮ್ಮಮ್ಮ ಸಿಟ್ಟಾಗಿದ್ದೆ ನನಗೆ ಗೊತ್ತಿಲ್ಲ. ಅವ್ರ ಪ್ರೀತಿಗೆ ಯಾವತ್ತೂ ಸೋಲ್ತಾ ಇದ್ರು, ಒಳ್ಳೆತನಕ್ಕೆ ಬೆಲೆ ಕೊಡ್ತಾ ಇದ್ರು. ಇಷ್ಟ ಆಗದೆ ಇರೋದ್ರಿಂದ ತುಂಬ ದೂರ ಇರ್ತಾ ಇದ್ರು. ಇಲ್ಲ, ನಾನು ಅವ್ರಿಗೆ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ನನ್ನ ಮಗ ಅಂತಾನೆ ಅನ್ಕೊಂಡಿದ್ದಾರೆ ಸಮರ್. ಹಾಗಿದ್ರೆ ನಿಮ್ಮನ್ನ ಕ್ಷಮಿಸಿ ಮಾತಾಡ್ಸ್ಬೋದಿತ್ತಲ್ಲ. ನನಗೂ ಗೊತ್ತಿಲ್ಲ ನಾನು ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡಿದ್ದೀನ. ಆ ಇನ್ಸಿಡೆಂಟು ನನಗೆ ಗೊತ್ತಿಲ್ಲದೆ ಆಗಿದ್ದು. ಅದಕ್ಕೋಸ್ಕರ ಅವ್ರು ನನ್ನ ಮೇಲೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರ. ಸಮತ್ ಪ್ಲೀಸ್, ಅವ್ರ ಕೋಪ ಹೇಗೆ ಕಮ್ಮಿ ಮಾಡೋದಂತ ಹೇಳ್ತೀಯಾ? ತಾಯಿ ಮಕ್ಳ ಮೇಲೆ ಕೋಪ ಮಾಡ್ಕೊಂಡ್ರೆ ಆ ಕೋಪ 3 ನಿಮಿಷಕ್ಕಿಂತ ಹೆಚ್ಚಾಗಿರಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮೀರಿ ಆ ಕೋಪ ಹಾಗೇ ಇದೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆಯಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಪ್ರೀತಿ ಇದೆ ಸಮರ್. ನನ್ನ ಹೆತ್ತ ತಾಯಿ ಎಷ್ಟು ಪ್ರೀತಿ ತೋರಿಸಿರ್ಬೋದೋ ಇವರು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಮಗುವಿನ ಹಾಗೆ ಅಕ್ಕರೆ ತೋರಿಸಿದ್ದಾರೆ, ಅಷ್ಟು ಕಾಳಜಿ ಮಾಡಿದ್ದಾರೆ. ಅಂಥದ್ರಲ್ಲಿ ಪ್ರೀತಿ ಇಲ್ಲ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಪ್ಲೀಸ್ ಸಮರ್ಥ್, ಅಮ್ಮ ಕೋಪ ಮಾಡ್ಕೊಂಡಾಗ ಏನು ಮಾಡ್ತಿದ್ದೆ ಅದನ್ನಾದ್ರೂ ಹೇಳು. ಹೇಗಾದರೂ ಮಾಡಿ ಅಮ್ಮನ ಕೋಪ ಕಡಿಮೆ ಮಾಡಬೇಕು. ಅವನನ್ನ ಕ್ಷಮಿಸಿ ಮತ್ತೆ ಮಾತಾಡ್ಸೋ ಹಾಗೆ ಮಾಡಬೇಕು. ಹೇಳಿ ಸಮರ್ಥ್. ಏನಿಲ್ಲ, ನಮ್ಮಿಂದ ಏನಾದ್ರು ತಪ್ಪಾದ್ರೆ ಅವ್ರ ಕೋಪ ಕಡಿಮೆ ಆಗೋವರೆಗೂ ಪದೇ ಪದೇ ಸಾರಿ ಕೇಳ್ತಾನೆ ಇರ್ತಿದ್ವಿ. ಒಂದಲ್ಲ ಒಂದು ರೀತಿ ಸಾರಿನ ಕೇಳಿ ಅವ್ರು ನಮ್ಮನ್ನ ಕ್ಷಮಿಸೋ ಹಾಗೆ ಮಾಡಿ ಪುನಃ ಪ್ರೀತಿನ ಪಡ್ಕೋತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸಮರ್ಥ್. ನಾನು ಹಾಗೆ ಟ್ರೈ ಮಾಡ್ತೀನಿ. ಛೇ, ನನ್ನ ನಮ್ಮನ್ನ ನನ್ನಿಂದ ದೂರ ಮಾಡಿರೋರಿಗೆ ಅವ್ರ ಪ್ರೀತಿನ ಹೇಗೆ ಪಡ್ಕೋಬೇಕು ಅಂತ ನಾನೇ ಪಾಠ ಮಾಡೋ ಹಾಗಾಯ್ತು. ನನ್ನ ತಾಯಿ ಪ್ರೀತಿ ಪಡ್ಕೊಳ್ಳೋಕೆ ನಾನೇ ಅವನಿಗೆ ಸಹಾಯ ಮಾಡಬೇಕಾ? ಎಂಥ ಗತಿ ನಂದು. ದೇವ್ರೆ, ನಮ್ಮಮ್ಮ ಮುನ್ಸ್ಕೊಂಡಿದ್ದಾರೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಆ ತಪ್ಪು ನನಗೆ ಗೊತ್ತಿಲ್ಲದೆ ನನ್ನಿಂದ ಆಗಿದ್ದು. ನಿನ್ನ ಹತ್ರ ನಾನು ಏನೂ ಕೇಳಲ್ಲ, ನಿನಗಿಂತ ನನಗೆ ಅಮ್ಮ ಹೆಚ್ಚು. ಅದಕ್ಕೆ ಹೇಳ್ತಿದ್ದೀನಿ, ಅಮ್ಮ ನನ್ನ ಕ್ಷಮಿಸಿ ಮತ್ತೆ ನನ್ನ ಹತ್ರ ಮಾತಾಡೋ ಹಾಗೆ ಮಾಡ್ತೀಯಾ? ಅಮ್ಮ, ಅಮ್ಮ ಸಾರಿ. ಅಮ್ಮ, ಅಮ್ಮ ಸಾರಿ. ಅಮ್ಮ, 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 ಅಮ್ಮ.
ಓಂ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾವನಂ ಶುಭಂ. ಯಾರೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಬೇಕಾಗಿರೋದು ತಾಯಿಯ ಧರ್ಮ ಕಣಮ್ಮ. ಅದಕ್ಕೆ ಹೆಣ್ಣನ್ನು ಕ್ಷಮೆಯ ಧರಿತ್ರಿ ಅಂತಾರೆ. ಪಾಪ ಮಗು ಕೇಳ್ಕೊಳ್ತಾ ಇದೆ, ಕ್ಷಮಿಸ್ಬಿಡಮ್ಮ. ತಪ್ಪು ಮಾಡಿದಾಗ ತಾಯಿ ಕ್ಷಮಿಸ್ತಾಳೆ ನಿಜ, ಆದರೆ ಅದೇ ಥರ ಶಿಕ್ಷೆ ಕೊಟ್ಟು ಸರಿಯಾದ ದಾರಿಗೂ ತರ್ತಾಳಲ್ವಾ ಅರ್ಚಕರೇ? ಅಮ್ಮ ಸಾರಿ ಅಮ್ಮ, ಸಾರಿ ಅಮ್ಮ, ಸಾರಿ ಅಮ್ಮ, ಸಾರಿ. ಸಮರ್, ಏನಾಯ್ತು? ರೀ, ಯಾಕೆ ಏನಾಯ್ತು? ಅಮ್ಮನೇನಾದ್ರು ಜಗಳ ಮಾಡ್ಕೊಂಡು ಬಂದ್ಯಾ? ಅಥವಾ ಅಪ್ಪಿ ನಿನಗೇನಾದ್ರು ಬೇಜಾರಾಗೋ ಹಾಗೆ ಮಾತಾಡೋದನ್ನ ಏನಾಯ್ತು ಹೇಳೋ? ಅಭಿ ನನಗೆ ಏನೇ ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅಷ್ಟೇ ಯಾಕೆ ಕತ್ತಿಡ್ದು ಆಚೆ ತಳ್ಳಿದ್ರು ನಾನೇನು ಅನ್ಕೋತಾ ಇರಲಿಲ್ಲ. ಮನೇಲಿ ನಡೀತಿರೋ ಡ್ರಾಮಾಗಳನ್ನ ನೋಡ್ತಾ ಇದ್ರೆ ಹಿಂಸೆ ಅನಿಸುತ್ತೆ. ನಮ್ಮಮ್ಮ ಅನ್ಸ್ಕೊಂಡವರು ಆ ಹೊಸ ಮಕ್ಕಳ ಜೊತೆ ಮಾಡ್ತಿರೋ ನಾಟಕಗಳನ್ನ ನೋಡ್ತಾ ಇದ್ರೆ ಮೈ ಉರಿಯುತ್ತೆ. ಯಾಕಣ್ಣ ಈಗೇನಾಯ್ತು? ಇವರು ಅವಿ ಜೊತೆ ಮುಂಚ್ಕೊಳ್ಳೋದಂತೆ, ಅವನು ಸ್ಯಾರಿ ಅಮ್ಮ ಅಂತ ಅವ್ರಿಂದ ಹಿಂದೆ ತಿರುಗದಂತೆ. ಕಡೆಗೆ ನಮ್ಮಮ್ಮನ ಕೋಪ ಹೇಗೆ ಕಮ್ಮಿ ಮಾಡೋದು ಅಂತ ನಾನಾ ಥರ ಬಂದು ಕೇಳ್ತಾನೆ. ಅದಾದ್ಮೇಲೆ ಅವ್ರ ಮುಂದೆನೆ ಸೀನ್ ಕ್ರಿಯೇಟ್ ಮಾಡಿ ಮತ್ತೆ ಸಾರಿ ಕೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂದೊಂದು ನಿಮಿಷನೂ ಎದುರು ಚೂರಿ ಚೂಸ್ದಾಗ ಆಗ್ತಾ ಇತ್ತು. ಅಲ್ವೋ, ಹೃದಯನೇ ಇಲ್ಲದೆ ಇರೋವನಿಗೆ ಚೂರಿ ಚುಚ್ಚಿದ್ರೆ ಏನು, ಈಟಿ ಹಾಕಿದ್ರೆ ಏನಪ್ಪ? ಏನು ಹೇಳ್ತಿದ್ಯಾ ತಾತ? ಅಣ್ಣಂಗೆ ಹೃದಯನೇ ಇಲ್ವಾ? ಇನ್ನೇನು ಮತ್ತೆ, ಹೆತ್ತ ತಾಯಿನ ತಾಯಿ ಅಂತ ಕರೆಯೋದಕ್ಕೂ ಆಗದೆ ಮೇಡಮ್ ಅನ್ನೋರಿಗೆ ಹೃದಯ ಎಲ್ಲಿರುತ್ತೆ ಹೇಳು? ಅಷ್ಟಕ್ಕೂ ಅವಳು ಇವನ್ ತಾಯಿನೇ ಅಲ್ಲ ಅಂತಂದ ಮೇಲೆ ಅವಳು ಮಕ್ಕಳ ಜೊತೆನೆಲ್ಲ ಆಡ್ಕೊಂಡ್ರೆ ಇವನಿಗೆ ಯಾಕೆ ಕೋಪ ಬರಬೇಕು? ನಾಟಕ ಮಾಡ್ತಿರೋದು ಅವಳಲ್ಲ, ಇವನು. ಒಂದು ಕಡೆ ಅವಳು ತನ್ನ ತಾಯಿನೇ ಅಲ್ಲ, ತನಗೂ ಅವಳಿಗೂ ಸಂಬಂಧವೇ ಇಲ್ಲ ಅಂತಾನೆ. ಇನ್ನೊಂದು ಕಡೆ ಅವಳ ವಿಷಯಕ್ಕೆ ಬೇಜಾರು ಮಾಡಿಕೊಂಡು ದುಃಖ ಪಡ್ತಾನೆ. ತಾತ, ಅವನು ಮೊದಲೇ ಬೇಜಾರಲ್ಲಿದ್ದಾನೆ, ನೀವು ಹೀಗೆ ಮಾತಾಡಿದ್ರೆ. ಇದು ಬೇಜಾರಾಗುವಂಥ ವಿಷಯ ಅಲ್ಲ ಸೋಗ್ಲಾಡಿ, ಬದಲಾಗಬೇಕಾದಂಥ ವಿಷಯ. ನನ್ನ ಸೊಸೆ ತಾಯಿಯಾಗಿ ಮಕ್ಕಳನ್ನ ಯಾವತ್ತೂ ದೂರ ಇಟ್ಟಿಲ್ಲ. ಆದರೆ ಇವರೇ ತಾಯಿ ಏನೋ ದೊಡ್ಡ ಅಪರಾಧ ಮಾಡಿದ್ದಾರೆ ಅನ್ನೋ ಥರ ಅವಳನ್ನ ದೂರ ಇಟ್ಟಿದ್ದಾರೆ. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಅಹಂಕಾರನೆಲ್ಲ ಬಿಟ್ಟು ಒಂದು ಸಲ ಅವಳನ್ನು ಅಮ್ಮ ಅಂತ ಕರಿ. ಆಗಲೂ ಅವಳೇನಾದರೂ ನಿನ್ನನ್ನು ದೂರ ಇಟ್ಟರೆ ಆಗ ಬಂದು ನಿನ್ನ ದುಃಖನ ಹೇಳ್ಕೊ. ಅದು ಬಿಟ್ಟು ನೀನೇ ಕೈಯಾರ ಅವಳನ್ನು ದೂರ ತಳ್ಳಿ ಅವಳು ದೂರ ಆದ್ಲು ಅಂತನ್ನೋ ಅಪವಾದನ ಅವಳ ಮೇಲೆ ಹೊರಿಸ್ಬೇಡ ಕಣೋ. ಅವಳನ್ನು ಅಮ್ಮ ಅಂತ ಯಾವತ್ತು ಕರಿತೀಯೋ
ಆ ಹೊತ್ತು ನಾನು ನಿನ್ನ ಭಾವನೆಗಳಿಗೆ ಕಣ್ಣೀರಿಗೆ ಬೆಲೆ ಕೊಡ್ತೀನಿ. ನೀವಿಬ್ರು ಏನು ನೋಡ್ತಾ ನಿಂತಿದ್ದೀರಿ? ಬನ್ನಿ ಬನ್ನಿ, ಹಸುವಾಗ್ತಿದೆ, ಊಟ ಮಾಡೋಣ. ಬಾಸ್ ಹೋಗ್ಲಾಡಿ. ತುಳಸಿ ಅಮ್ಮನ್ಗ ಒಂದ್ ನಿಮಿಷ. ಅಮ್ಮ, ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ. ನನಗೆ ಪಾರ್ಸಲ್ ಬಂದಿದ್ಯಾ? ಯಾರು ಕಳಿಸಿರೋದು? ಏನಿದು? ಗೊತ್ತಿಲ್ಲ ಮೇಡಮ್, ರೆಸ್ಟೋರೆಂಟಿಂದ ಬಂದಿದೆ. ಇಲ್ಲಪ್ಪ, ನೀನೇನೋ ತಪ್ಪಾಗಿ ಇಲ್ಲಿಗೆ ಬಂದಿದ್ಯಾ, ನಾನೇನೋ ಆರ್ಡರ್ ಮಾಡಿಲ್ಲ. ಇಲ್ಲ ಮೇಡಮ್, ಇದರಲ್ಲಿ ತುಳಸಿ ಅಂತಲೇ ಅಡ್ರೆಸ್ ಇದೆ, ಪೇಮೆಂಟ್ ಕೂಡ ಆಗಿದೆ ಮೇಡಮ್, ತಗೊಳ್ಳಿ. ಅಮ್ಮ, ಇದರಲ್ಲಿ ಏನಾದರೂ ಬಾಂಬ್ ಇದ್ರೆ? ನಾನೇನಾದರೂ ಪೊಲಿಟಿಷಿಯನ್ ಅಥವಾ ಟೆರರಿಸ್ಟ ನನ್ನನ್ನು ಕೊಲ್ಲಕ್ಕೆ? ಹಾಗೇನಾದರೂ ಇದ್ದರೆ ಆ ಬಾಂಬ್ ವೇಸ್ಟ್ ಆಗುತ್ತೆ. ಸರಿ, ಓಪನ್ ಮಾಡಿ ನೋಡಿ ಏನಿದೆ ಅಂತ. ಅಮ್ಮ, ಇದನ್ನ ನಿಮ್ಮನ್ನ ಕೊಲ್ಲಕ್ಕಂತ ಕಳಿಸಿಲ್ಲ, ನಿಮ್ಮನ್ನ ಗೆಲ್ಲೋಕ್ಕಂತ ಕಳಿಸಿರೋದು. ಕೇಕ್ ಕೊಟ್ಟು ಸಾರಿ ಕೇಳುವಂಥ ಬುದ್ಧಿವಂತರು ಯಾರಿದ್ದಾರೆ ನಮ್ಮ ಮನೇಲಿ? ರೀ, ಬನ್ನಿ. ಬೇಡ ಅಂತ ಹೇಳಿದ್ನಲ್ಲ, ನೀನು ಹೊರಡು ಇಲ್ಲಿಂದ. ಪೂರ್ಣಿ, ನೀವು ಯಾಕೆ ಇನ್ನೂ ಮಲಗಿಲ್ಲ? ಅಮ್ಮ, ಇವರಿನ್ನೂ ಊಟನೇ ಮಾಡಿಲ್ಲ, ಕರೆದ್ರೆ ಊಟಕ್ಕೂ ಬರ್ತಿಲ್ಲ. ಊಟಕ್ಕೂ ಬರಲಿಲ್ವಾ? ಯಾಕಂತೆ? ಯಾಕೆ ಅಂತ ನನ್ನನ್ನು ಕೇಳಿ ಅಮ್ಮ. ನನಗೆ ಊಟ ಸೇರ್ತಿಲ್ಲ. ಮನ್ಸಲ್ಲಿ ದುಃಖ ಇದ್ದಾಗ ಹೊಟ್ಟೆಗೆ ಊಟ ಹೇಗೆ ಸೇರತ್ತೆ ಹೇಳಿ? ದುಃಖ ಯಾಕೆ ಅಂತನೂ ಮತ್ತೆ ಅವಳನ್ನ ಕೇಳಬೇಡಿ, ಅದನ್ನು ನಾನೇ ಹೇಳ್ತೀನಿ. ನಾನು ನಿಮ್ಮ ಜೊತೆ ಮಾತಾಡದೆ 3 ದಿನ ಆಯ್ತು. ಎಷ್ಟೇ ಕೇಳ್ಕೊಂಡ್ರು ನೀನು ನನ್ನ ಕ್ಷಮಿಸ್ತಿಲ್ಲ. ನೀವು ನನ್ನ ಕಡೆ ತಿರುಗು ನೋಡ್ತಿಲ್ಲ. ನಿಮ್ಮ ಬಾಯಲ್ಲಿ ಅಭಿ ಅನ್ನೋ ಹೆಸರು ಕೇಳಿದೆ ಉಸಿರು ಕಡ್ದಾಗ ಆಗ್ತಿದೆ. ಇಲ್ಲಮ್ಮ, ಇನ್ನೂ ನನ್ನಿಂದ ತಡ್ಕೊಳಕ್ಕಾಗಲ್ಲ. ನನಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ದೀರಾ? ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ಅದು ನಾನು ಬೇಕಂತ ಮಾಡಿಲ್ಲ ಅಮ್ಮ. ಅದೊಂದು ಆಕ್ಸಿಡೆಂಟ್ ಅಷ್ಟೇ, ಅಕಸ್ಮಾತ್ ಆಗ ನಡೆದಿದ್ದು. ಗೊತ್ತಿಲ್ಲದೆ ಆಗೋ ತಪ್ಪು ತಪ್ಪೇ ಅಲ್ಲ ಅಂತಾರೆ. ಅಂಥದ್ರಲ್ಲಿ ನಾನು ನಿಮ್ಮ ಹತ್ರ ಸಾರಿ ಅಂತ ಬೇಡ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದರೂ ನನ್ನ ನೋವು ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲಮ್ಮ. ಯಾಕೆ ನನ್ನ ಇಷ್ಟು ನೋಯಿಸ್ತಿದ್ದೀರಮ್ಮ? ನೋಯಿಸ್ತಾ ಇರೋದು ನಾನು ಮಾತ್ರ ನಾವಿ? ನೀನು ನೋಯಿಸ್ತಾ ಇಲ್ವಾ? ಏನು ಹೇಳಿದೆ ನೀನು?
ಗೊತ್ತಿಲ್ಲದೆ ಆಗೋ ತಪ್ಪು ತಪ್ಪಲ್ಲ ಅಂತನಾ? ಅಕಸ್ಮಾತಾಗಿ ಆಗಿದ್ದು ಆಕ್ಸಿಡೆಂಟ್ ಅಂತನಾ? ಸರಿ, ಹಾಗಾದರೆ ಅವತ್ತು ನಿಮ್ಮ ತಂದೆ ಡ್ರೈವ್ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಆಯ್ತಲ್ವಾ? ಅದು ಕೂಡ ಅಕಸ್ಮಾತಾಗಿ ಆಗಿದ್ದಲ್ವಾ?